ವೃಶ್ಚಿಕ ರಾಶಿ. ನೋಡಿ, ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ಸಪ್ತಮದ ಗುರುವು ಅಷ್ಟಮಕ್ಕೆ ಸಂಚಾರ ಮಾಡ್ತಾನೆ ಇನ್ನು ಕೆಲವೇ ದಿನಗಳಲ್ಲಿ. ಯಾವುದಾದರೂ ಭೂಮಿ ವಿಚಾರಕ್ಕಾಗಿರ್ಬೋದು ಅಥವಾ ಯಾವುದೋ ಒಂದು ಮನೆ ಕೊಂಡ್ಕೊಳ್ಕೋಬೇಕು ಅನ್ನೋ ಏನಾದ್ರು ಪ್ಲಾನಿಂಗ್ ಇದ್ರೆ ಖಂಡಿತವಾಗ್ಲೂ ಈಗಲೇ ಅದನ್ನ ಅಗ್ರಿಮೆಂಟೋ ಏನೋ ಒಂದು ಮಾಡ್ಕೊಂಬಿಡೋದು ಒಳ್ಳೇದು. ಇಲ್ಲ ಆದರೆ ಸ್ವಲ್ಪ ಡಿಲೇ ಆಗುವಂಥ ಸಾಧ್ಯತೆ ಇರ್ತದೆ. ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಓದೋ ಅಂಥ ಮಕ್ಕಳಿಗೆ ಯಾರೆಲ್ಲ ಇಂಜಿನಿಯರಿಂಗು ಅಥವಾ ಡಾಕ್ಟ್ರು ಹೈಯರ್ ಸ್ಟಡೀಸ್ ಯಾರು ಓದಬೇಕು ಅಂದ್ಕೊಂಡಿರ್ತಾರೋ ಅವ್ರಿಗಂತೂ ಅದ್ಭುತವಾದಂತಹ ವಾರವಾಗಿರ್ತದೆ. ಅವ್ರಿಗೆ ಯಾವುದೋ ಒಂದು ಅಪ್ಲಿಕೇಶನ್ ಹಾಕಬೇಕು, ಏನು ಮಾಡಬೇಕು, ಎತ್ತ ಮಾಡಬೇಕು ಅಂತಾಗ ಖಂಡಿತ ಒಳ್ಳೆಯದಾಗುತ್ತೆ ಇದು ಓದುವಂಥ ಮಕ್ಕಳಿಗೆ. ಹೆಣ್ಣು ಮಕ್ಕಳಿಗೆ ಉತ್ತರೋತ್ತರ ಅಭಿವೃದ್ಧಿ. ಯಾರೆಲ್ಲ ಹೆಣ್ಣು ಮಕ್ಕಳು ಏನಾದರೂ ವೃತ್ತಿ, ಸೇವಾ ವೃತ್ತಿ, ಸ್ವಂತ ವೃತ್ತಿ ಅನ್ನೋದು ಏನಾದರೂ ಅದ ಸರ್ಕಾರ ವೃತ್ತಿ ಮಾಡ್ತಾ ಇರ್ತಾರೋ ಅಂಥವ್ರಿಗಂತೂ ಅದ್ಭುತವಾದಂತಹ ವಾರವನ್ನು ಹೆಣ್ಣು ಮಕ್ಕಳು ಖಂಡಿತ ಕಾಣ್ಬೋದು. ಇನ್ನು ಮಿಕ್ಕೆಲ್ಲ ವಿಚಾರದಲ್ಲೂ ಸಾಧಾರಣವಾದಂತಹ ಖಂಡಿತ ಶುಭ ಫಲಗಳನ್ನು ನೀವು ಕಾಣಬಹುದು. ನೀವು ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಮಾಡ್ತಾ ಬನ್ನಿ. ಈ ವಾರ ಎಲ್ಲ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಮಂಗಳವಾರ, ಬುಧವಾರ, ಶನಿವಾರ ಶುಭವಾರಗಳಾಗಿರ್ತವೆ.